ಆಗ್ರದ ಪರಿಧಿ ಎಷ್ಟು ದೊಡ್ಡದು ಅಂತಂದರೆ ಅವರು ವ್ಯವಹಾರಕ್ಕೆ ಬಂದವರು. ವ್ಯಾಸರ ಜನ್ಮಭೂಮಿ ನಾನು ಅಂತ ಹೇಳಿದೆ ಅಂತಂದರೆ ಅದಕ್ಕೆ ಗಲಾಟೆ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಪೂಜೆ ನಡೆಯುತ್ತೆ. ಆ ಅಂಶುಮತಿಯ ದಡದಲ್ಲಿಯೇ ಅವರು ಹುಟ್ಟಿದ್ದು. ಈಗ ನಾವೇನು ತಾಜ್ ಮಹಲ್ ಅಂತ ಹೇಳ್ತೇವೋ ಅದು ಸಹ ಒಂದು ರೀತಿ ಸ್ಫಟಿಕದ ರೀತಿಯಲ್ಲೇ ಕಾಣಿಸ್ಕೊಂಡು ಆ ಕಾಲಂಜರ ಕೋಟೆಯಲ್ಲಿ ನೀವು ಶ್ರಾದ್ದ ಮಾಡಿದರೆ ಅದು ಬಹಳ ಒಳ್ಳೆಯದು ಅಂತ. ತಾಜ್ ಮಹಲ್ ಅನ್ನೋದು ಅವನಿಗೂ ಅದು ಕಲ್ಪನೆ ಇದ್ದದ್ದಲ್ಲ. ಆಗ್ರದಲ್ಲಿ ಸಿಗುವಂತಹ ಸುಗಂಧ ಅನ್ನುವಂಥದ್ದು ಈ ಭಾರತದಲ್ಲಿ ಬಿಡಿ ವಿದೇಶಗಳಲ್ಲೂ ಸಿಗ್ತಾ ಇರಲಿಲ್ಲ ಆ ಕಾಲ. ಮತ್ತೆ ಅದು ಕೋಲಾಹಲವನ್ನು ಸೃಷ್ಟಿಸಿದೆ. ನಮಸ್ಕಾರ. ಇತಿಹಾಸದ ಯಥಾರೂಪ ಸರಣಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲ ಪ್ರದೀಪ್, ನನ್ನ ಜೊತೆ ಸದ್ಯೋಜಾತ ಭಟ್ ಅವರಿದ್ದಾರೆ. ನಾವು ಈ ಹಿಂದಿನ ಸಂಚಿಕೆಯಲ್ಲಿ ತಕ್ಷಶಿಲೆಯ ಬಗ್ಗೆ ಮಾತಾಡ್ತಾ ಕೊನೆಯಲ್ಲಿ ಆಗ್ರೇಯಕದ ಬಗ್ಗೆ ಮಾತಾಡೋದಕ್ಕೆ ಆರಂಭ ಮಾಡಿದ್ರು. ಆಗ್ರೇಯಕ ಅಂದರೆ ಆಗ್ರಾ, ಇವತ್ತಿನ ಆಗ್ರಾದ ಒಂದು ವಿಚಾರ ನಮ್ಗೆ ಗೊತ್ತಿದೆ. ಆಗ್ರಾ ಅಲ್ಲಿನ ತೇಜೋ ಮಹಾಲಯ ಅಥವಾ ತಾಜ್ ಮಹಲ್ನ ವಿಚಾರದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ಅಲ್ಲಿನ ಉಳಿದ ಕೆಲವು ಗೊತ್ತಿಲ್ಲದ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಸಮಯ. ನಮಸ್ತೆ. ಸೊ ಈ ಆಗ್ರೇಯಕದ ಬಗ್ಗೆ ಹೇಳಿ. ಆಗ್ರಾಯಣ ಅಂತ ಮೊದಲು ಮಹಾಭಾರತದಲ್ಲಿ, ಮಹಾಭಾರತದ ಕಾಲದಲ್ಲಿ ಅದು ಅಲ್ಲಿ ಪೂಜೆ ನಡೆದಂತಹ ಪ್ರದೇಶ. ಅದು ಈ ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಪೂಜೆ ನಡೆಯುತ್ತೆ. ಆಗ್ರಾದಲ್ಲಿ ಮೊದಲು ಆ ಸೈನ್ಯದ ಎಲ್ಲ ಆಯುಧಗಳಿಗೆ ಪೂಜೆ ನಡೆದು ಅಲ್ಲಿಂದ ಹೊರಡುವಂಥದ್ದು ಕುರುಕ್ಷೇತ್ರ. ಅಲ್ಲಿಂದ ಆರಂಭವಾದಂತಹ ಆ ವೈಭವ ಅದು ಹಾಗೆ ಬೆಳೆದುಕೊಂಡು ಬರುತ್ತೆ. ಯಾಕೆ ಬೆಳೆದುಕೊಂಡು ಬಂತು ಅಂತಂದರೆ ಅದು ವ್ಯಾಸರ ಜನ್ಮಭೂಮಿ ಸಹ. ವ್ಯಾಸರ ಜನ್ಮಭೂಮಿ ನಾನು ಹೇಳಿದೆ ಅಂತಂದರೆ ಅದಕ್ಕೆ ಗಲಾಟೆ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಯಾಕಂದರೆ ವಿಕಿಪೀಡಿಯಾದಲ್ಲಿ ಬೇರೆ ಸಿಗುತ್ತೆ, ಹಾಗಾಗಿ ಅದನ್ನು ನಂಬುವವರು ಜಾಸ್ತಿ. ಖಂಡಿತ ಗಲಾಟೆಗಳು ಆಗುವಂಥದ್ದು ಸಹಜಾನೇ. ಆದರೆ ಇತಿಹಾಸದ ಯಥಾರೂಪವನ್ನು ನಾವು ಅಟ್ಲೀಸ್ಟ್ ಸ್ವಲ್ಪನಾದರೂ ಕೆದಕಿದ್ರೆ ಮುಂದಿನವರಿಗೆ ಅದ್ರ ಬಗ್ಗೆ ನೆನಪಿರುತ್ತೆ ಅನ್ನೋದು ಅಂಥ ಕಳಕಳಿಯಿಂದನೇ ಈ ಸರಣಿಯನ್ನು ಮಾಡ್ತಾ ಇರೋದು ಕೂಡ. ಆದರೆ ನಿಮ್ಮ ಏನು ಹೇಳೋದು, ಪರಿಧಿಯನ್ನು ಮೀರಿ ನೀವು ಹೇಳಬೇಕು ಅಂತ ಅದೇ ಅದೇನೆಂದರೆ ಅದು ಅಂಶುಮತಿ ಅಂತ ಹರಿತಾ ಇರುವಂತಹ ನದಿ ಹೆಸರು ಯಮುನಾ. ಅದು ಅಲ್ಲಿ ನದಿ ಹರಿಯುವಂಥದ್ದು, ಅದಕ್ಕೆ ಅಂಶುಮತಿ ಅಂತ. ಆ ಅಂಶುಮತಿಯ ದಡದಲ್ಲಿಯೇ ಅವರು ಹುಟ್ಟಿದ್ದು ವ್ಯಾಸರು. ಹಾಗಾಗಿ ಅದು ಆ ವೈಭವವನ್ನು ಬೆಳೆಸ್ಕೊಂಡು ಬಂತು. ಮಹಾಭಾರತದಲ್ಲಂತೂ ಬಹಳ. ಆಮೇಲೆ ಅದು ಕೃಷ್ಣನ ವ್ರಜಮಂಡಲಗಳಲ್ಲಿ ಅದು ಒಂದು ಕೃಷ್ಣ ನಡೆದಾಡಿದಂತಹ ಪ್ರದೇಶ ಅದೇ. ಆಮೇಲೆ ನಾನು ನಿಮ್ಗೆ ಹೇಳಿದ್ದೆ ಪುಷ್ಯಮಿತ್ರ ಶೃಂಗ, ಅಗ್ನಿಮಿತ್ರ ಶೃಂಗನ ಕಥೆಯನ್ನು ಹೇಳಿದ್ದೆ ಅನ್ಸುತ್ತೆ. ಹೌದು. ಅಲ್ಲಿಯವರೆಗೂ ಅದು ಬೆಳೆದು ಬಂತು. ಈ ಅಗ್ನಿಮಿತ್ರ ಶೃಂಗನಕ್ಕಿಂತ ಮೊದಲು ಇನ್ನು ವಿಷಯ, ಆಗ್ರಾ ಅನ್ನುವುದು ಹಲವು ಹರಳುಗಳು, ಮುತ್ತುಗಳು, ವಜ್ರಗಳು, ವೈಡೂರ್ಯಗಳು ಜೊತೆಗೆ ಈಗ ಸಹ ನಮ್ಗೆ ಕಾಣಿಸ್ತಾ ಇರುವಂಥದ್ದು ಅದೇ ಮಂದಿರ. ಈಗ ನಾವೇನು ತಾಜ್ ಮಹಲ್ ಅಂತ ಹೇಳ್ತೇವೋ ಅದು ಸಹ ಒಂದು ರೀತಿ ಸ್ಫಟಿಕದ ರೀತಿಯಲ್ಲೇ ಕಾಣಿಸ್ಕೊಳ್ಳೋದು, ಹೊಳೆಯುವಂತಹ ಮಂದಿರ. ಹುಣ್ಣಿಮೆಯ ರಾತ್ರಿ ಹೊಳೆದ್ರೆ ಬಹಳ ಚೆಂದ. ಅಂತಹ ಪ್ರದೇಶದಲ್ಲಿ ಸಿಗ್ತಾ ಇದ್ದು ಅತ್ಯಂತ ಬೆಲೆ ಬಾಳುವಂತಹ ಸುಗಂಧದ ವಸ್ತುಗಳು. ಇಡೀ ಪ್ರಪಂಚದಲ್ಲಿ ಅಲ್ಲಿ ಸಿಕ್ಕುವಷ್ಟು ಸುಗಂಧಗಳು ಬೇರೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಬೇರೆ ಎಲ್ಲೂ ನಿಮ್ಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಗಂಧದ ವಸ್ತುಗಳಲ್ಲಿ ಸಿಗ್ತಾ ಇತ್ತು. ಹಾಗಾಗಿ ಗೋಪಿಕೆಯರ ವರ್ಣನೆಯಲ್ಲಿ ಸಹ ಅವರು ಬಳಸ್ತಾ ಇದ್ದದ್ದು ಇದೇ ಆಗ್ರದ ಸುಗಂಧಗಳನ್ನು. ಆ ಸುಗಂಧ ಅನ್ನುವಂಥದ್ದು ಇಡೀ ಅದನ್ನ ಮಾರಾಟ ಮಾಡಲಿಕ್ಕೆ ಅವ್ರು ಹೋಗ್ತಾ ಇದ್ದದ್ದು ತಕ್ಷಶಿಲೆಗೆ. ಹಾಗೆ ಮತ್ತೆ ಅದು ಎಷ್ಟು ಒಂದಲ್ಲ, ಸಾವಿರಾರು ಜನ ಅದನ್ನ ಹೊತ್ಕೊಂಡು ಹೋಗ್ತಾ ಇದ್ರು. ಅಂದರೆ ಎಷ್ಟಿದ್ದಿರಬಹುದು ನೀವು ಆಲೋಚನೆ. ಆಗ್ರದ ಪರಿಧಿ ಎಷ್ಟು ದೊಡ್ಡದು ಅಂತಂದರೆ ಕಾಲಂಜರ ಕೋಟೆ ಅಂತ ಬರುತ್ತೆ ಆಗ್ರದಿಂದ ಹತ್ತಿರದಲ್ಲಿ. ಗೋಪಕ್ಷೇತ್ರ ಅಂತ ಹೇಳ್ತಾರೆ, ಅಂದರೆ ಈಗಿನ ಗ್ವಾಲಿಯರ್ ಹತ್ರ. ಗ್ವಾಲಿಯರ್ಗೆ ಆಗ್ರಾ ಹತ್ತಿರದ್ದು. ಆ ಕಾಲಂಜರ ಕೋಟೆಯಲ್ಲಿ ನೀವು ಶ್ರಾದ್ದ ಮಾಡಿದರೆ ಅದು ಬಹಳ ಒಳ್ಳೆಯದು, ಬಹಳ ಪವಿತ್ರ. ಅಂದರೆ ಅಷ್ಟು ಪವಿತ್ರವಾದ ಸ್ಥಳಗಳಲ್ಲಿ ಈ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳ ಜೊತೆಗೆ ಇವೆಲ್ಲ ಅಲ್ಲಿ ದೊಡ್ಡದಲ್ಲಾಗಿತ್ತು. ಯಾಕಂದರೆ ಭಾರತದಲ್ಲಿ ಒಂದೊಂದು ಕಡೆ ಒಂದೊಂದು ಸಿಕ್ತು, ಅದು ವಿಶೇಷ. ಒಂದೊಂದು ಸ್ಥಳ ಒಂದೊಂದಕ್ಕೆ ಪ್ರಸಿದ್ಧವಾಗಿತ್ತು. ಹೌದು, ಒಂದೊಂದು ಕಡೆ ಒಂದೊಂದು ಪ್ರಸಿದ್ಧವಾಗಿತ್ತು. ಆಗ್ರದಲ್ಲಿ ಸಿಗುವಂತಹ ಸುಗಂಧ ಅನ್ನುವಂಥದ್ದು ಇಡೀ ಭಾರತದಲ್ಲಿ ಬಿಡಿ ವಿದೇಶಗಳಲ್ಲೂ ಸಿಗ್ತಾ ಇರಲಿಲ್ಲ ಆ ಕಾಲಕ್ಕೆ. ಹಾಗಾಗಿ ವಿದೇಶದವರು ಆ ನಂತರವೂ ಮೊದಲು ಬರುವಂಥದ್ದು ಆಗ್ರಕ್ಕೆ. ಅವರಿಗೇನು ತಾಜ್ಮಹಲಿನ ಆಕರ್ಷಣೆಗಲ್ಲ, ಅವರು ವ್ಯವಹಾರಕ್ಕೆ ಬಂದವರು. ತುಂಬ ಜನ ಬರ್ತಾರೆ, ತುಂಬ ಜನ. ನಿಮಗೆ ಇತಿಹಾಸ ಬರೆದವರು ಆಕರ್ಷಣೆ ಹೊಂದಿದೆ, ಆದರೆ ಪರಿಮಳ ಕಳ್ಕೊಂಡಿದೆ ಈಗ. ಹೌದು, ಈಗ ಹೋಯ್ತು. ಯಾಕಂತಂದರೆ ಅದು ಕನ್ನಿಂಗ್ ಹ್ಯಾಮ್ನ ಕಾರಣದಿಂದ ಹೋಯ್ತು. ಇಲ್ಲದೆ ಇದ್ರದ್ದು ಅದೇ ಆಗತ ವೈಭವ ಬರ್ತಾ ಇತ್ತು.
ಅದು ನಾ ಹಿಂದೆ ಹೇಳಿದ್ದೆ. ಹೌದು, ಖಂಡಿತ, ಹೌದು. ಹಾಗಾಗಿ ತಾಜ್ ಮಹಲ್ ಅನ್ನೋದು ಅವನಿಗೂ ಅದು ಕಲ್ಪನೆ ಇದ್ದದ್ದಲ್ಲ. ಹ್ಮ್. ಯಾರಿಗೆ? ಶಹಜಹಾನಿಗೂ. ಯಾಕಂದ್ರೆ ಅವನ ಹೆಂಡತಿ ಹತ್ರ ತಾಜ್ ಮಹಲ್, ತಾಜ್ ಅಂತಲ್ಲ, ಮಮತಾಜ್ ಅಂತಲ್ಲ, ಅರ್ಜುಮುಂಡ ಅಂತ ಅವಳ ಹೆಸರು. ಹೌದು, ನೀವು ಹಿಂದೆ ಹೇಳಿದ್ದೆ. ಹೇಳಿದ್ರಿ ಕೂಡ. ಹೌದು. ಹಾಗಾಗಿ ಅದೇನು ದೊಡ್ಡ ವಿಷಯವೇ ಅಲ್ಲ ಅವರಿಗೆ. ಆದರೆ ಈಗ ಅಂದರೆ ಆಗ್ರಾದ ವಿಷಯಕ್ಕೆ ಬಂತು ಅಂತಂದರೆ, ಹಾಗಿದ್ರೆ ಅದು ಇನ್ನೊಂದು ಅಂದರೆ ಅಲ್ಲೇನೆ ಅವೆಲ್ಲ ತಯಾರಾಗ್ತಿದ್ದ ಅಥವಾ ಅಲ್ಲಿಗೆ ಬರ್ತಾ ಇದ್ದಿದ್ದ ಈ ರೀತಿಯ ಇಲ್ಲ, ವಸ್ತು? ಅಲ್ಲಿಯೇ ತಯಾರಾಗ್ತಿದ್ದದ್ದು ಜಾಸ್ತಿ. ಬೇರೆ ಕಡೆಯಿಂದೆಲ್ಲ ಬಂದು ಸಂಗ್ರಹ ಮಾಡ್ತಾ ಇರಲಿಲ್ಲ. ಅಲ್ಲಿ ತಯಾರಾಗಿದ್ದನ್ನು ಅವರು ಪ್ರೊಡಕ್ಷನ್ ಹಬ್. ಹೌದು ಹೌದು ಹೌದು. ಭಾರತದಲ್ಲಿ ಎಲ್ಲ ಕಡೆ ಹಾಗೆ. ಈಗ ನೀವು ಇನ್ನೊಂದು ಕಡೆ ಬರುತ್ತೆ, ನನಗೆ ಆ ಊರ ಹೆಸರು ನೆನಪೋಯ್ತು. ಅಲ್ಲಿ ಉಳಿದ ಖನಿಜಗಳು ಅದು ಇಡೀ ಭಾರತ ಅಲ್ಲ, ಇಡೀ ಜಗತ್ತಲ್ಲಿ ಸಿಗದೆ ಇದ್ದದಲ್ಲಿ ಸಿಕ್ತು. ಅದನ್ನ ಇನ್ನೊಂದು ದಿವಸ ಹೇಳ್ತೇನೆ ಅದು ಎಲ್ಲಿ ಅಂತ. ಬಹಳ ಅದು ಕಾಂಪ್ಲಿಕೇಟೆಡ್, ಮತ್ತೆ ಅದು ಕೋಲಾಹಲವನ್ನು ಸೃಷ್ಟಿಸುತ್ತೆ. ಅಲ್ಲ, ಅದು ಇದ್ದ ಎವಿಡೆನ್ಸ್ ಇದ್ದು ಹೇಳುವಂಥದ್ದು, ಅದು ಎಲ್ಲ ಅದಕ್ಕೆ ರೆಫರೆನ್ಸ್. ಇಲ್ಲಿ ಹಾಗಲ್ಲ, ಅಲ್ಲಿಯೇ ತಯಾರಾಗುವಂಥ, ಅಲ್ಲಿನ ಜನರೇ ಮಾಡುವಂಥದ್ದು, ಅಲ್ಲಿನ ಜನರೇ ಅಲ್ಲಿ ವ್ಯವಹಾರ ಮಾಡಿಬಿಟ್ಟು ಅಲ್ಲಿ ಎಷ್ಟು ಜನ ಅಂತ ತಗೊಳ್ತಿದ್ರು, ಅದನ್ನು ಅವರು ಕಳಿಸ್ತಾ ಇದ್ರು. ಹಾಗಾಗಿ ಸರ್ಪ್ಲಸ್ ಆದಾಗ ಖಂಡಿತ ಅದನ್ನ ಹೊರಗಡೆ ಕಳಿಸಬೇಕು. ಆದರೆ ಇಡೀ ನಮ್ಮ ಇತಿಹಾಸ ಗಮನಿಸಿದರೆ ಸಾರ್ಥಗಳನ್ನು ನಡೆಸ್ತಾ ಇದ್ದ ಜನ ಬರುವಂಥದ್ದೆಲ್ಲ ಆಗ್ರಾದಿಂದ. ಸಾರ್ಥಕ್ಕೊಬ್ಬ ಯಜಮಾನ ಇತ್ತು. ಹೌದು. ಅವ ದಕ್ಷಿಣದಿಂದ ಹಿಡಿದು ದಕ್ಷಿಣದ ಮೂಲೆಯಿಂದ ಅವ ಉತ್ತರಕ್ಕೆ ಹೋಗುವವನು, ಕರ್ಕೊಂಡು ಹೋಗುವ, ಪೂರ್ವದಿಂದ ಚಂಪಾರಣದಿಂದ ಅವ ತಕ್ಷಶಿಲೆಗೆ ಹೋಗುವವನು, ಎಲ್ಲರೂ ಕೂಡ ಬರ್ತಾ ಇದ್ದದ್ದು ಆಗ್ರದಿಂದ. ಆಗ್ರೇಯಕ ಜನಪದದಿಂದ ಬರ್ತಾ ಇದ್ರು. ಅಂದರೆ ವ್ಯವಹಾರದಲ್ಲಿ ಚತುರರಾಗಿದ್ದರಲ್ಲಿ. ಹಾಗಾಗಿ ಈಗ ಇಲ್ಲೆಲ್ಲ ಅಗರ್ವಾಲ್ಸ್ ಇದ್ದದ್ದು. ಅಗರ್ವಾಲ್ಸ್ ಅಂದರೆ ಆಗ್ರಾದವರು, ಮೂಲ ಅಗರ್ವಾಲ್ಸ್. ಈಗ ಆಗ್ರಾ ಅಂತಂದ್ರೆ ಬರೀ ಒಂದು ತಾಜ್ ಮಹಲ್ ಮತ್ತೆ ಪೇಠ ನಾವು ಹೇಳುವಂಥದ್ದು. ಹಾ, ಆದರೆ ಆ ಅಗ್ರದ ಒಳಗಿನ ಆ ವಿಶೇಷಗಳು ನಮಗೆ ನಾವು ನೋಡುವುದಿಲ್ಲ. ಆದರೆ ಅಲ್ಲಿ ಅದರ ಹಿನ್ನೆಲೆಯಲ್ಲಿ ಒಂದಿಷ್ಟು ಮುಸ್ಲಿಂ ಕುಟುಂಬಗಳು ಅವರ ಕುಸರಿ ಕೆತ್ತನೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಅಂತ ಕೇಳಿ. ಅದಿದೆ, ಅವರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅವರು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಮುಸ್ಲಿಮರು ಬಂದದ್ದೇ ಆಮೇಲಲ್ಲ. ಹೌದು, ಅದಕ್ಕೂ ಮೊದಲು ನಾವೇ ಇದ್ದಿದ್ದಲ್ಲ ಅಲ್ಲಿ. ಈ ಸಾರ್ಥಗಳನ್ನು ನಡೆಸಿದವರೆಲ್ಲ ನಮ್ಮವರೇ, ಅವರೆಲ್ಲ ಇದೆ ಈ ಅಗ್ರವಾಲ್ಸ್. ಹಾಗಾಗಿಯೇ ರಾಜಸ್ಥಾನದಲ್ಲಿ ಎಷ್ಟು ಅವರು ಪ್ರಸಿದ್ಧರು ವ್ಯವಹಾರಕ್ಕೆ, ಆಗ್ರಾದಲ್ಲಿ ಇಂಥ ಯಜಮಾನಿಕೆ ನಡೆಸಲಿಕ್ಕೆ ಅವರು ಪ್ರಸಿದ್ಧ. ಅಂದರೆ ಅದು ಸಹಜವಾಗಿಯೇ, ಸಹಜವಾಗಿ ಅವರು ಹುಟ್ಟು ಗುಣ ಅದು. ಹಾಗಾಗಿ ಅದು ದೊಡ್ಡದಾಗಿ ಬೆಳೆದು ಬಂತು. ಆಗ್ರದ ಹಿನ್ನೆಲೆ ನಾವು ನೋಡುವುದೇ ಒಂದು ದೃಷ್ಟಿಯಿಂದ ಬಿಟ್ಟರೆ, ಇನ್ನೊಂದು ದೃಷ್ಟಿಯಿಂದ ಆಗ್ರವನ್ನ, ನಮ್ಮ ಭಾರತದ ಉಳಿದ ಊರನ್ನ ನಾವು ನೋಡುವುದಿಲ್ಲ. ಪ್ರತಿಯೊಂದು ಊರು ಹಾಗೆ. ಒಂದು ಊರು ಬೆಳೀತು ಅಂತಂದ್ರೆ ಅದು ಈಗ ಒಂದು ಹೆಸರು ಒಂದು ಊರಿಗೆ ಬಂತು ಅಂತಂದ್ರೆ ಅದರ ಭಾಷೆಯಿಂದ ಬರುತ್ತೆ ಹೆಚ್ಚಾಗಿ. ಭಾರತಕ್ಕೂ ಸಹ ಭಾರತ ಅಂತ ಬಂದದ್ದು ಭಾರತಿ ಎನ್ನುವ ಭಾಷೆಯಿಂದ, ಅಂದರೆ ಸಂಸ್ಕೃತಕ್ಕೆ ಭಾರತಿ ಅಂತ ಹೆಸರು. ಹಾಗಾಗಿ ಭಾರತ ಮುನಿ ಅದೆಲ್ಲ ಹೇಳ್ಕೊಳ್ಬೋದು ನಾವು ಅಷ್ಟೇ. ಓಕೆ, ಇದು ಮೇ ಬಿ ನಮ್ಮ ಮುಂದಿನ ಸಂಚಿಕೆಗೆ ಒಂದು ಪೀಠಿಕೆ ಅಂತ ಅನಿಸುತ್ತೆ. ನಮ್ಮ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸುವಂಥ ಹೊತ್ತು. ಆಗ್ರಾ ನಮಗೆ ಗೊತ್ತಿರುವಂತಹ ತಾಜ್ ಮಹಲ್ ಅಥವಾ ಅಲ್ಲಿನ ಸಿಹಿ ತಿಂಡಿ ಪೇಠ ಅದು ಮಾತ್ರ ಅಲ್ಲ, ಅದಕ್ಕೂ ಮೀರಿದ್ದಾಗಿತ್ತು. ಅದ್ರ ಜೊತೆಗೆ ಅಗರ್ವಾಲರ ಕಥೆ ಕೂಡ ಬಂತು. ಇಷ್ಟನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಂತ. ಮುಂದಿನ ಸಂಚಿಕೆಯಲ್ಲಿ ಭಾರತದ ಬಗ್ಗೆ ಮಾತಾಡುವಂತಹ ಸಮಯ. ಅಲ್ಲಿ ತನಕ ಕಾಯ್ತಾ ಇದೆ. ಆದರೆ ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಿಮಗೋಸ್ಕರ ಬೇರೆ ಬೇರೆ ರೀತಿಯ ಮಾಹಿತಿ, ಮನರಂಜನೆಯ ಜೊತೆಗೆ ನಾವು ಬರ್ತೀವಿ ಬೇರೆ ಬೇರೆ ಸರಣಿಗಳಲ್ಲಿ. ನಮಸ್ಕಾರ.